ಹಲೋ ಎವ್ರಿವಾನ್, ವೆಲ್ಕಮ್ ಟು ಕಲರ್ಫುಲ್ ಕನ್ನಡ. ಈಗ ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ಮಿಸ್ಟೇಕ್ ಆಗುತ್ತಲ್ಲ, ಅದು ಬೇರೆನೇ. ಆದರೆ ಇಂಟೆನ್ಷನಲ್ ಆಗಿ ಮಿಸ್ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡೋದಿದೆಯಲ್ಲ, ಅದೊಂಥರ ಒಂದು ಕ್ರೈಮ್ ಇದ್ದಂಗೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಈಗ KCET ರಿಸಲ್ಟ್ಸ್ಗಳು ಇನ್ನೇನು ಬರೋದ್ರಲ್ಲಿದೆ. ಅದು ಎಕ್ಸಾಕ್ಟ್ಲಿ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಎಕ್ಸ್ಪೆಕ್ಟೆಡ್ ಡೇಟ್ಸ್ ಬಗ್ಗೆ ಈ ವಿಡಿಯೋದಲ್ಲೇ ನಾನು ಅದನ್ನು ಮಾತಾಡ್ತೀನಿ. ಆದರೆ ಈ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ಸ್ನ ಇಟ್ಕೊಂಡು ತುಂಬ ಜನ ಮಿಸ್ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡ್ತಾನೆ ಇದ್ದಾರೆ ಯೂಟ್ಯೂಬಲ್ಲಿ. ಅದ್ರ ಬಗ್ಗೆ ನಿಮಗೆ ಎಚ್ಚರಿಕೆ ಕೊಡಬೇಕಾಗಿತ್ತು, ಹಾಗಾಗಿನೇ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನಾನೊಂದು 2-3 ವಿಡಿಯೋನ ಅಂದರೆ ಈ ವರ್ಷದ CET ಬಗ್ಗೆ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೀವು ನೋಡಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಈ ವಿಡಿಯೋನ ನೋಡ್ತಾ ಇರೋವಂಥವ್ರು ಖಂಡಿತ ಬೇರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಯಾಕಂದರೆ ನಿಮ್ಮ ಎಕ್ಸೈಟ್ಮೆಂಟನ್ನು ನೀವು ನಿಮ್ಮಲ್ಲಿರುವಂಥ ಕುತೂಹಲನ ಯೂಸ್ ಮಾಡಿಕೊಂಡು ತುಂಬ ಜನ ಮಿಸ್ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡಿ ಅವ್ರು ಬೆನಿಫಿಟ್ ಪಡ್ಕೋತಾ ಇದ್ದಾರೆ. ಸೊ ಇದು ಆಗಲೇಬಾರ್ದು, ಹಾಗಾಗಿನೇ ಹೇಳ್ತಾ ಇರುವಂಥದ್ದು. ವಿಡಿಯೋನ ಆದಷ್ಟು ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಕೈಯಲ್ಲಿ ಶೇರ್ ಮಾಡೋದಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಲೈಕ್ ಕೊಟ್ಟರೆ ಸಾಕು, ಅದು ಆಟೋಮೆಟಿಕಲಿ ಬೇರೊಬ್ಬ ವಿದ್ಯಾರ್ಥಿಗೂ ತಲುಪತ್ತೆ, ಅವನು ಕೂಡ ಎಚ್ಚರಿಕೆ ವಹಿಸ್ತಾನೆ. ಓಕೆನಾ, ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. CET ರಿಲೇಟೆಡ್ ಎಲ್ಲ ಅಗತ್ಯ ಮಾಹಿತಿ ನಮ್ಮ ಚಾನಲ್ನಲ್ಲಿ ಬರ್ತಾ ಇರುತ್ತೆ. ಹಾಗೆ ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ರೀಸೆಂಟಾಗಿ ಅಂದರೆ ಒಂದು 4-5 ದಿನದಿಂದ, 4-5 ಅಲ್ಲ, ಒಂದು ವಾರದಿಂದನೂ ನೋಡ್ತಾನೆ ಇದ್ದೀನಿ ನಾನು. CET ರಿಸಲ್ಟ್ಸ್ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಫಿಕ್ಸ್ ಆಗೇ ಹೋಯಿತು, ಇವತ್ತು ಸಂಜೆನೇ ಬಂದುಬಿಡುತ್ತೆ, ಈ ರೀತಿ ಸುಮಾರು ಚಾನಲ್ಗಳು, ಒಂದೆರಡಲ್ಲ ಸುಮಾರು ಚಾನಲ್ಗಳು ಏನು ಮಾಡ್ತಾ ಇದ್ದಾರೆ, ವೀಡಿಯೋಸ್ಗಳನ್ನ ಪಬ್ಲಿಷ್ ಮಾಡ್ತಾನೆ ಇದ್ದಾರೆ. ಆ ವಿಡಿಯೋನ ಓಪನ್ ಮಾಡಿ ನೋಡಿದಾಗ ಅವ್ರೇನು ಹೇಳ್ತಾ ಇದ್ದಾರೆ ಅದು ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ, ಇವತ್ತು ಬರ್ಬೋದು, ಇವತ್ತು ಮಧ್ಯಾಹ್ನ ಆದಮೇಲೆ ಬರ್ಬೋದು, ಕನ್ಫರ್ಮ್ ಇಲ್ಲ, ನಾಳೆ ಬರ್ಬೋದು. ಸೊ ಈ ರೀತಿ ಒಂದಷ್ಟು ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಬಟ್ ಅವರ ಥಂಬ್ನೈಲ್, ನೀವೇನು ವೀಡಿಯೋ ಕ್ಲಿಕ್ ಮಾಡಬೇಕಾದ್ರೆ ದೊಡ್ಡದಾಗಿ ಒಂದು ಫೋಟೋ ಬರುತ್ತಲ್ಲ, ಅಂದರೆ ನಿಮ್ಮ ಹೋಮ್ ಪೇಜಲ್ಲಿ ಇರ್ತೀರ ಯೂಟ್ಯೂಬಲ್ಲಿ, ದೊಡ್ಡದಾಗಿ ಒಂದು ಫೋಟೋ ಬರುತ್ತೆ, CET ರಿಸಲ್ಟ್ಸ್ ಹಿಂದೆ ಬರಲಿದೆ, CET ರಿಸಲ್ಟ್ ಅಂತ ಹಾಕಿರ್ತಾರೆ ದೊಡ್ಡದಾಗಿ. ಎಷ್ಟು ಜನಕ್ಕೆ ಅದು ಕ್ಲಿಕ್ ಬೈಟ್ ಮಾಡ್ತಾ ಇದ್ದಾರೆ ಅಂದರೆ, ಅವರು ತುಂಬ ಜನ ನೋಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಬಿಕಾಸ್ ಎಲ್ರಿಗೂ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಯಾವಾಗ CET ರಿಸಲ್ಟ್ಸ್ ಬರುತ್ತೆ, ಹೇಗೆ ಚೆಕ್ ಮಾಡ್ಕೋಬೇಕು ಅಂತ. ಬಟ್ ನಾನು ಹೇಳ್ತೀನಲ್ಲ, ಈಗ ಇದೇನೋ ಅಷ್ಟೊಂದು ಪ್ರಾಬ್ಲಮ್ ಅನಿಸಲ್ಲ ನಿಮಗೆ. ಯಾಕಂದರೆ ರಿಸಲ್ಟ್ಸ್ ಯಾವತ್ತಿದ್ರೂ ಬರಲೇಬೇಕು. ಅವನು ಮಿಸ್ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡಿದ್ರು ಅಷ್ಟೇ, ಕರೆಕ್ಟಾಗಿರೋ ಇನ್ಫಾರ್ಮೇಷನ್ ಕೊಟ್ಟರು ಅಷ್ಟೇ, ರಿಸಲ್ಟ್ಸ್ ಅಂತೂ ಬರುತ್ತೆ, ನೀವು ನೋಡ್ತೀರಾ, ಎಲ್ಲ ಆಗುತ್ತೆ. ಇದೇನಷ್ಟು ಪ್ರಾಬ್ಲಮ್ ಆಗಲ್ಲ ನಿಮಗೆ. ಆದರೆ ನೀವು ಮುಂದೆ ಇನ್ನೂ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಬೇಕು. ನಿಮ್ಮ ಎಕ್ಸೈಟ್ಮೆಂಟ್ ಇಲ್ಲಿಗೆ ಮುಗ್ದು ಹೋಗಲ್ಲ. ರ್ಯಾಂಕ್ ನೋಡಿ, ನೀವಿನ್ನೂ ಸೀಟ್ ತೊಗೊಂಡು ಕಾಲೇಜಿಗೆ ಅಡ್ಮಿಷನ್ ಆಗೋವರೆಗೂ ಕೂಡ ನಿಮ್ಮ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಆದರೆ ಇಂಥವ್ರು ಏನು ಮಾಡ್ತಾರೆ ಗೊತ್ತಾ, ಅದೇ ಎಕ್ಸೈಟ್ಮೆಂಟನ್ನು ಬಳಸ್ಕೊಂಡು ಅವ್ರು ಇನ್ನೊಂದು ಏನೇನೋ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಮುಂದೆ ಕೌನ್ಸಿಲಿಂಗ್ ಶುರು ಆದಮೇಲೆ ಹೇಳ್ತಾರೆ, ಇವತ್ತು ರಿಸಲ್ಟ್ ಬರುತ್ತೆ, ಇವತ್ತು ನೀವು ಅದನ್ನು ಚೇಂಜ್ ಮಾಡ್ಬೋದು, ಆ ಆಪ್ಷನ್ನ ಚೇಂಜ್ ಮಾಡ್ಬೋದು, ಬೇರೆ ಕಾಲೇಜ್ ಆ್ಯಡ್ ಮಾಡ್ಬೋದು, ಈ ಕಾಲೇಜ್ ಆ್ಯಡ್ ಮಾಡಿದ್ರೆ ಇನ್ನೊಂದೇನೋ ನಿಮಗೆ ಬೆನಿಫಿಟ್ ಇದೆ. ಈ ರೀತಿ ದಾರಿ ತಪ್ಪಿಸೋವಂಥ ಕೆಲಸ ತುಂಬ ಮಾಡ್ತಾ ಇರ್ತಾರೆ. ಆ್ಯಂಡ್ ಈಗ ರಿಸಲ್ಟ್ ನೋಡೋವಂಥ ಟೈಮಲ್ಲಿ ನಿಮಗೇನು ಅಷ್ಟು ದೊಡ್ಡ ಸಮಸ್ಯೆ ಅನಿಸಲ್ಲ. ಬಟ್ ಯಾವಾಗ ನೀವು ಕೌನ್ಸಿಲಿಂಗಲ್ಲಿ ಸಣ್ಣ ಎಡವಟ್ಟನ್ನು ಮಾಡ್ಕೋತಿರಲ್ಲ, ಆವಾಗ ಗೊತ್ತಾಗುತ್ತೆ. ಸಣ್ಣ ಎಡವಟ್ಟಾದರೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ. ನಿಮ್ಮ CET ಕೌನ್ಸಿಲಿಂಗಲ್ಲಿ ನಿಮಗೇನು ಸೀಟ್ ಸಿಗಬೇಕಲ್ಲ, ಯಾವುದೋ ಸೀಟ್ ಸಿಗಬೇಕಾಗಿರೋದು ಇನ್ಯಾವುದೋ ಸಿಕ್ಬಿಡುತ್ತೆ. ಸೊ ದಯಮಾಡಿ ಅಂಥ ಯೂಟ್ಯೂಬರ್ಗಳನ್ನು ಫಾಲೋ ಮಾಡೋದಕ್ಕೆ ಹೋಗಬೇಡಿ. ನಾನು ಮೆನ್ಷನ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಬಟ್ ನಿಮ್ಮ ಕಣ್ಣಿಗೆ ಬೀಳ್ತಾ ಇರುತ್ತೆ. ಇವತ್ತೇ CET ರಿಸಲ್ಟ್ಸ್ ಬರುತ್ತೆ, ಇವತ್ತು ಸಂಜೆ ಬಂದುಬಿಡುತ್ತೆ, ಏನೇನೋ ತಮ್ಮನೇಲಲ್ಲಿ ಹಾಕಿರ್ತಾರೆ. ಅಂಥವ್ರನ್ನೆಲ್ಲ ನಂಬೋದಕ್ಕೆ ಹೋಗಬೇಡಿ. ನಿಮ್ಮನ್ನು ಕಂಪ್ಲೀಟ್ಲಿ ದಾರಿ ತಪ್ಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ತುಂಬ ಜೆನ್ಯೂನ್ ಚಾನಲ್ಸ್ಗಳು ಕೂಡ ಇದ್ದಾವೆ ಕರ್ನಾಟಕದಲ್ಲಿ. ಅಂಥವ್ರನ್ನ ಫಾಲೋ ಮಾಡಿ, ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾರೆ. ನನ್ನ ಚಾನಲ್ ಒಂದೇ ಅಂತ ಹೇಳ್ತಿಲ್ಲ, ಇನ್ನೂ ಬೇರೆ ಚಾನಲ್ಗಳು ಇದ್ದಾವೆ, ಫಾಲೋ ಮಾಡಿ ಅವ್ರನ್ನ. ತುಂಬ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಕೊಡ್ತಾರೆ. ಒಂದಷ್ಟು ಲಾಂಗ್ ವೀಡಿಯೋಸ್ಗಳಿರ್ತವೆ, ಅವನ್ನ ಫಾಲೋ ಮಾಡಿ. ನಿಮಗೆ ಅರ್ಥ ಮಾಡ್ಕೊಳ್ಳಿ ಏನು ಪ್ರೊಸೀಜರ್ ಇದೆ, ಏನು ಆಗಬೇಕಾಗಿದೆ ಅಂಥೇಳಿ. ಬಟ್ ಈ ರೀತಿ ಯಾವುದೋ ಒಂದು ಅಪ್ಡೇಟಿಗೆ ನಿಮ್ಮಲ್ಲಿರೋ ಎಕ್ಸೈಟ್ಮೆಂಟನ್ನು ಬಳಸ್ಕೊಂಡು ಅವ್ರು ಹಾಕ್ತಾರೆ. ಎಷ್ಟೋ ವ್ಯೂಸ್ ಬಂದುಬಿಡುತ್ತೆ, ಒಂದು 20,000 30,000. ನೋಡಿ, ವ್ಯೂಸಿಂದ ಏನೂ ಆಗೋಲ್ಲ, ಬಟ್ ಒಂದು ವೀಡಿಯೋ ಮಾಡ್ತಾ ಇರ್ತಾನಲ್ಲ, ಅವನಿಗೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ವೀಡಿಯೋ ಓಡ್ತಾ ಇದೆ, ಓಕೆ ಇದನ್ನು ಹಾಗೆ ಕಂಟಿನ್ಯೂ ಮಾಡಬೇಡ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಓಡ್ತಾ ಇದೆ, ಇದ್ರ ಮೇಲೇ ಇನ್ನೊಂದು 10 ವೀಡಿಯೋ ಮಾಡೋಣ ಅಂದ್ಬಿಟ್ಟು ಅವನು ಶುರು ಹಚ್ಕೊಂಡ್ಬಿಡ್ತಾನೆ. ಬಾಯಿಗೆ ಬಂದಿದ್ದು ಹೇಳ್ತಾನೆ, ಯಾವುದೋ ಒಂದು ಡೇಟಲ್ಲಿ ಬರುತ್ತೆ ಅಂತ ಹೇಳ್ತಾನೆ, ಮುಗಿಸ್ತಾನೆ. ಎಲ್ರಿಗೂ ಗೊತ್ತಿರೋದೆ ಈಗ CET ವಿತಿನ್ 1 ವೀಕಲ್ಲಿ ಬರುತ್ತೆ ಅಂತ. ಬಟ್ ಪ್ರಿಸೈಸಾಗಿ ಹೇಳಬೇಕು ಅಂದರೆ 22 ಇಲ್ಲ 23ನೇ ತಾರೀಕು ನಿಮಗೆ ಬರುತ್ತೆ. ಆ್ಯಂಡ್ CET ರಿಸಲ್ಟ್ಸ್ ಬರೋದಕ್ಕಿಂತ ಒಂದು ದಿನ ಮುಂಚಿತವಾಗಿ ನಿಮಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ತಮ್ಮ ಅಫಿಷಿಯಲ್ ಟ್ವಿಟರ್ ಹ್ಯಾಂಡಲ್ನಲ್ಲಿ ಅದನ್ನು ತಿಳಿಸ್ತಾರೆ. ಹಾಗೆಯೇ ನ್ಯೂಸ್ ಪೇಪರಲ್ಲೂ ಕೂಡ ಅದನ್ನು ಕೊಡ್ತಾರೆ, ಅಪ್ಡೇಟ್ ಮಾಡ್ತಾರೆ. ನಾಳೆ ಬರ್ತಾ ಇದೆ ರಿಸಲ್ಟ್ ಅಂದರೆ ಇವತ್ತು ಬೆಳಗ್ಗೆ ನಿಮಗೆ ಬಂದಿರುತ್ತೆ ಆಲ್ರೆಡಿ, ಆಯಿತಾ, ಯಾವಾಗೇನು ಅಂತೇಳಿ. ನಿಮಗೆ ನ್ಯೂಸ್ ಪೇಪರಲ್ಲಿ ಲೇಟ್ ಆಯಿತು ಅಂದರೂ ಕೂಡ ಅವರ ಟ್ವಿಟರ್ ಪೇಜ್ನ ಫಾಲೋ ಮಾಡ್ತಾ ಇರ್ಬೋದು. ಬಂದ ತಕ್ಷಣ ಅವರೇ ತಿಳಿಸ್ಬಿಡ್ತಾರೆ. ಇಲ್ಲಾಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಟ್ವಿಟರಲ್ಲಿ ಏನು ಹಾಕಿರ್ತಾರೆ ಆ ಇನ್ಫಾರ್ಮೇಷನ್ ಬರ್ತಿದ್ದಾಗೆ ನಾನೇ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ, ಇದು ಬೇಸಿಕ್ ಆಗಿರುವಂಥದ್ದು. ಯಾರೂ ಕೂಡ ಸಡನ್ನಾಗಿ ಇದ್ದಕ್ಕಿದ್ದಂಗೆ CET ರಿಸಲ್ಟ್ಸ್ನ ಪಬ್ಲಿಷ್ ಮಾಡೋದು ಆ ಥರ ಯಾರೂ ಮಾಡಲ್ಲ. ಅದೊಂದು ಮೂರ್ಖತನ. ಎಲ್ಲ ಪ್ಲ್ಯಾನ್ ಮಾಡಿಟ್ಕೊಂಡು ಅವರೇ ಹೇಳ್ತಾರೆ, ನಾಳೆ 11 ಗಂಟೆಗೆ ಅಥವಾ ಮಧ್ಯಾಹ್ನ 3 ಗಂಟೆಗೆ ರಿಸಲ್ಟ್ಸ್ನ ಬಿಡ್ತೀವಿ, ರೆಡಿಯಾಗಿರಿ, ಚೆಕ್ ಮಾಡ್ಕೊಳ್ಳಿ ಅಂತ ಅವರೇ ಹೇಳ್ತಾರೆ. ಆಮೇಲೆ ಹೋಗ್ಬಿಟ್ಟು ನೀವು ಲಿಂಕ್ ಕೊಟ್ಟಿರ್ತಾರೆ, ಅದನ್ನು ಚೆಕ್ ಮಾಡ್ಕೋಬೋದು. ಸುಮ್ಮನೆ ಈ ಥರ ಮಿಸ್ಇನ್ಫಾರ್ಮೇಷನ್ ಹಿಂದೆ ಹೋಗಬೇಡಿ. ಸೊ ಇದಿಷ್ಟು ನಾನು ಹೇಳ್ತಾ ಇರೋದು, ನನ್ನ ಕಳಕಳಿಯ ಮನವಿ ಇದು. ದಯವಿಟ್ಟು ಅಂಥವ್ರನ್ನೆಲ್ಲ ಬಿಟ್ಟಾಕಿ, ಫಾಲೋನೇ ಮಾಡೋದಕ್ಕೆ ಹೋಗಬೇಡಿ. ರಿಸಲ್ಟ್ಸ್ ವಿಚಾರದಲ್ಲಿ ದಾರಿ ತಪ್ಪಿಸಿದವರು
ಮುಂದೆ ಕೌನ್ಸಿಲಿಂಗ್ ಆಗಬೇಕಾದ್ರೆ ಇನ್ನೂ ಎಲ್ಲೆಲ್ಗೋ ಕರ್ಕೊಂಡು ಹೋಗ್ಬೋದು. ಅಂಥವ್ರು ಯಾರಾದರೂ ಥಂಬ್ನೇಲ್ ಆ ಥರ ಮಾಡ್ತಾಯಿದ್ರೆ ತಕ್ಷಣ ರಿಪೋರ್ಟ್ ಮಾಡಿ ಅಂಥವ್ರನ್ನ. CET ರಿಸಲ್ಟ್ಸ್ ಇವತ್ತೇ ಬರುತ್ತೆ, ಬಂದೇ ಬಿಡ್ತು, ಎಲ್ಲಿ ಚೆಕ್ ಮಾಡ್ಕೋಬೇಕು, ಹಿಂಗೆಲ್ಲ ಹಾಕಿರ್ತಾರಲ್ಲ, ಅಲ್ಲೇ ರಿಪೋರ್ಟ್ ಮಾಡಿ ಅವ್ರ ವೀಡಿಯೋನ, ಆ್ಯಕ್ಷನ್ ಆಗುತ್ತೆ. ಓಕೆನಾ? ಯಾವ ಕಾರಣಕ್ಕೂ ದಾರಿ ತಪ್ಪುವಂಥ ಕೆಲಸ ಹೋಗಬೇಡಿ, ಮಾಡಲೇಬೇಡಿ. ಇದಿಷ್ಟು ಹೇಳಬೇಕು ಅಂತ ಅನ್ನಿಸ್ತು. ಇದರಲ್ಲಿ ಯಾವುದೇ ನಿಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಥವಾ ಯೂಸ್ಫುಲ್ ಇನ್ಫಾರ್ಮೇಷನ್ ಏನೂ ಇರಲಿಲ್ಲ. ಬಟ್ ಇವ್ರಿಗೆ ಅಂತಲೇ ಡೆಡಿಕೇಟೆಡಾಗಿ ಮಾಡಿ ಹೇಳಬೇಕಾಗಿತ್ತು. ತುಂಬ ಜನ ಬಂದುಬಿಟ್ಟು ಕ್ವೆಶನ್ ಕೇಳ್ತಾನೆ ಇದ್ದಾರೆ, ಸರ್ ಇವ್ರು ಹಿಂಗೆ ಹೇಳಿದ್ದಾರೆ, ಇವತ್ತು ರಿಸಲ್ಟ್ಸ್ ಬರುತ್ತಂತೆ ಅಂಥೇಳಿ. ಅವರಿಗೆಲ್ಲ ಅಲ್ಲೇ ನಾನು ರಿಪ್ಲೈ ಮಾಡಿ ಸಾಕಾಯಿತು. ಸೊ ಸ್ಟಿಲ್ ನಾನು ಅದನ್ನು ಕನ್ಫರ್ಮ್ ಮಾಡಬೇಕಿತ್ತು ಎಲ್ರಿಗೂ, ಹಾಗಾಗಿನೇ ಹೇಳ್ತಾ ಇದ್ದೀನಿ. 22 ಇಲ್ಲ 23 ಆ್ಯಂಡ್ ಬರೋದಕ್ಕಿಂತ ಮುಂಚೆ KE ಅವರೇ ನಿಮಗೆ ಅದನ್ನು ತಿಳಿಸ್ತಾರೆ. ಯಾವುದೇ ವಿಡಿಯೋನ ನೋಡೋ ಅವಶ್ಯಕತೆ ಇಲ್ಲ. ಯಾರಿಗೂ ಅಲ್ಲಿ KE ಇಂದ ಇನ್ಸೈಡ್ ಇನ್ಫಾರ್ಮೇಷನ್ ಬರೋಲ್ಲ, ಯಾರೂ ಕೊಡೋದು ಇಲ್ಲ. ಅಲ್ಲಿ ವರ್ಕ್ ಮಾಡ್ತಾ ಇರೋಂಥ ಆಫೀಸರ್ಸ್ ಆಗಲಿ ಯಾರೂ ನಿಮಗೆ ಇನ್ಫಾರ್ಮೇಷನ್ನ ಕೊಡೋವಂಥ ಪ್ರಯತ್ನ ಮಾಡಲ್ಲ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್.